ಐ ಆಮ್ ಸಿಂಗಲ್. ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿ ಬರೋ ಗಂಟಿನ ಮರೆಯಕ್ಕೆ ಹೋಗ್ಬೇಡ್ರಿ. ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅನ್ನೋರು ಪಕ್ಕ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೀವು ಮಾಡ್ಕೋತೀರಂತ ನನಗೆ ಭರವಸೆ ಅದ. ಕರ್ನಾಟಕವನ್ನು ಹಲವಾರು ರಾಜಮನೆತನಗಳು ಆಡಳಿತ ಮಾಡಿವೆ. ಅದರಲ್ಲಿ ತುಂಬ ಶ್ರೀಮಂತಭರಿತವಾದ ಸಾಮ್ರಾಜ್ಯ ಅಂದರೆ ಅದು ನಮ್ಮ ವಿಜಯನಗರ ಸಾಮ್ರಾಜ್ಯ. ಈ ಸಾಮ್ರಾಜ್ಯವನ್ನು ಅಕ್ಕ ಬುಕ್ಕ ಅಂದರೆ ಹರಿಹರ ಮತ್ತು ಬುಕ್ಕರಾಯ ಎಂಬ ಜೋಡಿ ಸಹೋದರರು 1336ರಲ್ಲಿ ಶ್ರೀ ವಿದ್ಯಾರಣ್ಯರು ಎಂಬ ಗುರುಗಳ ಆಶೀರ್ವಾದದಿಂದ ಸ್ಥಾಪನೆ ಮಾಡ್ತಾರೆ. ಇವರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳನ್ನು ಸೇರಿನಿಂದ ಅಳತೆ ಮಾಡ್ತಾ ಇದ್ರು ಅಥವಾ ಮಾರಾಟ ಮಾಡ್ತಾ ಇದ್ರು. ನಾನ್ಯಾಕೆ ಈ ಸಂದರ್ಭದಲ್ಲಿ ಇವರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರ, ನಾನಿವತ್ತು ತೋರ್ಸಕ್ಕೆ ಹೋಗ್ತಿರೋ ಶಾಸನ ಇವರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದೆ. ಈ ಸಾಮ್ರಾಜ್ಯದ 17ನೇ ಅರಸ ಅಚ್ಯುತ ದೇವರಾಯ ಈತನ ಕಾಲದಲ್ಲಿ ಈ ಶಾಸನ ಅಸ್ತಿತ್ವಕ್ಕೆ ಬಂದಿದೆ. ಆದರೆ ಯಾರು ಇದನ್ನು ರಚಿಸಿದ್ದಾರೆ ಹಾಗೂ ಯಾವ ಇಸುವಿನಲ್ಲಿ ಜಾರಿ ಬಂತು ಎಂಬುವ ವದಂತಿಗಳು ಕಂಡು ಬಂದಿಲ್ಲ. ಆದರೆ ಈ ಶಾಸನ ಅಚ್ಯುತ ದೇವರಾಯನ ಕಾಲದ್ದೇ ಎಂದು ಪುರಾತತ್ವ ಇಲಾಖೆ ಸ್ಪಷ್ಟನೆಯನ್ನು ನೀಡಿದೆ. ಹಾಗಾದರೆ ಈ ಶಾಸನ ಎಲ್ಲಿದೆ, ಹೇಗಿದೆ, ಏನಾಗಿದೆ ಎಂಬುದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಈಗೇನು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಈ ಊರಲ್ಲೇ ಆ ಶಾಸನ ಇರೋದು. ನಮ್ಮ ದೋಸ್ತ್ ಕುಡಿತಂದಾರು, ನಮ್ಮ ಬಾಸ್ ಚಾಲೆಂಜಿಂಗ್ ಸ್ಟಾರು. ಹೇಗಿದ್ದೀರಾ ಎಲ್ಲರೂ? ಇದೇ ನೋಡ್ರಿ ನಮ್ಮೂರು. ಸೂಪರ್ ಅಲ್ಲ, ಒಂದ್ಸಲ ಕವರಿಂಗ್ ಬರೆಯಲ್ಲ. ಊರು ನೋಡಿದ್ದು ಸಾಕು ಸ್ನೇಹಿತರೆ. ನಮ್ಮ ವಿಡಿಯೋದ ಮೇನ್ ಟಾಪಿಕ್ ಶಾಸನ ಎಲ್ಲಿದೆ ನೋಡೋಣ ಬನ್ನಿ ಸ್ನೇಹಿತರೆ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಶಾಸನ ಸೋರ್ಸ್ ಅಂತೇಳಿ ಕರ್ಕೊಂಬಂದು ಇದು ಯಾವುದೋ ಬಕೆಟ್ ಹಿಡ್ಕೊಂಬರೋ ಹುಡುಗನ ತೋರ್ಸಕತ್ತೀನಿ ಅಂತ ಸೈಕ ಹೋಗ್ಬಿಡ್ರಿ ಸ್ನೇಹಿತರೆ. ಈ ಶಾಸನ ಸ್ವಲ್ಪ ತೊಳ್ಯಾಕತ್ತೀವಿ. ಯಾಕಪ್ಪ ಅಂದ್ರೆ ನಿಮ್ಗೆ ನೋಡ್ರಿಗೆ ಸ್ವಲ್ಪ ಚೆನ್ನಾಗಿ ಕಾಣ್ಬೇಕಲ್ಲ, ಹಾಗಾಗಿ ತೊಳ್ಯಾಕತ್ತೀವಿ ನೋಡ್ರಿ. ಇವನು ನೀರು ಹಾಕ್ತಿದ್ದಾನೆ ನೋಡಿ ಸ್ನೇಹಿತರೆ. ಆ ನನ್ನ ಮಗ ನೋಡ್ರಿ ಇನ್ನೊಬ್ಬ ಬರ್ತಾನೆ, ಅವನೇ ಮಾಡ್ತಾನೆ ನೋಡ್ರಿ. ಈ ನಮ್ಮ ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರುವ ಬೆಟ್ಟಪ್ಪನವರಿಗೆ ಸುಸ್ವಾಗತ. ಈ ಊರಲ್ಲಿ ಯಾವ ಬಡ್ಡಿ ಮಗನು ನನ್ನ ಹೆಸರು ಕೂಗಿಲ್ಲ ಅಂತಂದ್ರೆ ನೀನ್ ಕೂಗಿದ್ಯಾ? ಈ ಶಾಸನಕ್ಕ ಹಿಂದಿನ ವಿಡಿಯೋದಾಗ ಏನು ಚಜಿರಾಶಿ ಮಾಡಿದ್ವಲ್ಲ, ಆ ಹಿಟ್ಟನ್ನು ಸ್ವಲ್ಪ ಹೊತ್ತಂಬ್ರಿ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಲಿಪಿಗಳು ಚೆನ್ನಾಗಿ ಕಾಣಬೇಕು, ಹಾಗಾಗಿ ಆ ಹಿಟ್ಟನ್ನು ಸವರ್ತಾ ಇದ್ದಾರೆ ನಮ್ಮ ಹುಡುಗರು. ನೋಡ್ರಿ ಎಷ್ಟು ಚೆನ್ನಾಗಿ ಸವರಕತ್ತಾರೆ ಮಕ್ಕಳು. ನೀನೇನೋ ನಗ್ತಾ ಇದ್ಯಾ ಬೋಸುಡಿಕೆ? ಈ ಶಾಸನ ವಿಜಯನಗರ ಸಾಮ್ರಾಜ್ಯದ್ದು ಅಂತ ಹೇಳೋಕ್ಕೆ ಮೂಲ ಆಧಾರ ಇಲ್ಲಿದೆ ನೋಡ್ರಿ. ವರಹ ಮಂದಿ ಅವರ ಸಾಮ್ರಾಜ್ಯದ ರಾಜ್ಯ ಲಾಂಛನ. ನಾವು ಶಾಸನವನ್ನು ಜೂಮ್ ಹಾಕಿದಾಗ ನಮಗೆ ಲೆಫ್ಟ್ ಸೈಡು ಸೂರ್ಯ ಕಾಣ್ತಾನೆ ನೋಡ್ರಿ. ತೋರಿಸ್ತೀನಿ, ಇಲ್ಲಿ ಸೂರ್ಯ ಇದೆ ನೋಡ್ರಿ. ಈ ಸೈಡು ಚಂದ್ರ ಇದ್ದಾನೆ ನೋಡ್ರಿ, ಕಾಣ್ತಾನೆ ಇದೆ ನೋಡ್ರಿ ಚಂದ್ರ. ಈ ಶಾಸನ ಬಂದ್ಬಿಟ್ಟು ಕನ್ನಡ ಲಿಪಿಯಲ್ಲಿದೆ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಕೆಳಭಾಗದಲ್ಲಿ 2 ಕತ್ತೆ, 2 ಮನುಷ್ಯರನ್ನು ಕೆತ್ತಲಾಗಿದೆ. ಹಂಗೆ ಸೀದಾ ಎಡಭಾಗದಲ್ಲಿ ನೋಡಿದರೆ ವರಹವನ್ನು ನೋಡಬಹುದು ನೀವು. ವಿಜಯನಗರ ಸಾಮ್ರಾಜ್ಯದ ಲಾಂಛನ ವರಹ, ಹಂದಿ ಅಂತ ಹೇಳಿ ಕರಿತಾರಲ್ಲ, ಅದನ್ನು ಕೆತ್ತಲಾಗಿದೆ. ಈ ಶಾಸನಕ್ಕೆ ಸ್ವಲ್ಪ ನೀರಿಗೆ ಇಟ್ಟು ಹಚ್ಚಿದ ತಕ್ಷಣ ನೋಡ್ರಿ ಎಷ್ಟು ನೈಸಾಗಿ ಕಾಣಕತ್ತೈತೆ ಹುಡುಗಿಯರ್ ಕಣಂಗ.
ಈ ಶಾಸನದ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಶಾಸನವು ನಮ್ಮ ಊರಿನ ಅಂದರೆ ಉಮೇಶ್ವರ ಗ್ರಾಮದಲ್ಲಿದೆ. ಇದು ಯಾವ ಜಿಲ್ಲೆಯಲ್ಲಿ ಬರ್ತಪ್ಪ ಅಂತ ಹೇಳಿದ್ರೆ ರಾಯಚೂರು ಜಿಲ್ಲೆ, ತಾಲೂಕು ಲಿಂಗಸ್ಗೂರು. ಈ ಶಾಸನದ ಬಗ್ಗೆ ಹೇಗೆ ದೊರೆಯುತ್ತೆ ಅಂದರೆ ನಮಗೆ ನಮ್ಮೂರಿನ ದ್ವಾರ ಬಾಗಿಲು ಅಂದರೆ ಈ ಶಾಸನ ಎಲ್ಲಿ ಸಿಕ್ತು ಅಂದರೆ ನಮ್ಮೂರಿನ ದ್ವಾರ ಬಾಗಿಲು ಅಂದರೆ ಅಕ್ಷಿ ಅಂತ ಏನು ಕರಿತಾರಲ್ಲ, ಹೆಬ್ಬಾಗಿಲು, ಊರಿನ ಹೆಬ್ಬಾಗಿಲು, ಅದು ತುಂಬ ಪುರಾತನವಾಗಿತ್ತು. ಅದನ್ನು ನಾವು ಪುನರ್ ನಿರ್ಮಾಣ ಮಾಡಬೇಕೆಂದು ಅದನ್ನು ಕೆಡವಿದಾಗ ನಮಗೆ ಈ ಶಾಸನ ದೊರೆಯಿತು. ಈ ಶಾಸನವನ್ನು ಪುರಾತತ್ವ ಇಲಾಖೆಗೆ ನಾವು ಸಬ್ಮಿಟ್ ಮಾಡಿದ್ವಿ, ಅಂದರೆ ಕಳಿಸ್ಕೊಟ್ವಿ. ಇದಾದ ನಂತರ ಭಾರತೀಯ ಪುರಾತತ್ವ ಇಲಾಖೆಯ ನಿರ್ದೇಶಕರಾದಂತಹ ಕೆ ಮುನಿರತ್ನ ರೆಡ್ಡಿಯವರು ಈ ಶಾಸನವನ್ನು ಅಧ್ಯಯನ ಮಾಡಿ ಸಂಪೂರ್ಣ ಮಾಹಿತಿಯನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ಅವರು ಕಳಿಸಿದ ಮಾಹಿತಿ ಪ್ರಕಾರ ನೋಡೋದಾದರೆ ಹಲೋ ಯಾಕಣ ಹಲೋ ಹಾ ಏನು ನಿಂದ ಹೇಳ. ಈ ಶಾಸನವು 6.5 ಅಗಲ 7.5 ಫೀಟ್ ಉದ್ದದ ಶಿಲೆಯಾಗಿದೆ. ಈ ಶಾಸನವು 7 ಸಾಲುಗಳಿಂದ ಕೂಡಿದೆ, ಅಂದರೆ 7 ಸಾಲುಗಳಿಂದ ಕೆತ್ತನೆ ಮಾಡಲಾಗಿದೆ. ಈ ಶಾಸನ ಚೌಕಾಕಾರದಲ್ಲಿದೆ, ಅಂದರೆ ಚೌಕಿದೆ. ಇದು ಕನ್ನಡ ಭಾಷೆ ಮತ್ತು ಕನ್ನಡ ಲಿಪಿಯಲ್ಲಿದೆ. ಈ ಶಾಸನದಲ್ಲಿ ನಾ ತೋರಿಸಿದಾಗೆ ಸೂರ್ಯ, ಚಂದ್ರ ಮತ್ತು ಕತ್ತೆ ಹಾಗೂ ಹಂದಿ ಮತ್ತು 2 ಮನುಷ್ಯರ ಚಿತ್ರವನ್ನು ಕೆತ್ತನೆ ಮಾಡಲಾಗಿದೆ. ಈ ಶಾಸನವನ್ನು ಅಚ್ಯುತ ದೇವರಾಯನ ಮನೆತನಕ್ಕೆ ಪುಣ್ಯವಾಗಲೆಂದು, ಅಂದರೆ ಅವರ ಮನೆತನಕ್ಕೆ ಒಳ್ಳೆಯದಾಗಲೆಂದು ಉಕ್ಕಿ ಎಂಬ ಗ್ರಾಮವನ್ನು ಯಾವುದೋ ಒಂದು ಅಗ್ರಹಾರಕ್ಕೆ ದಾನವಾಗಿ ನೀಡಲಾಗಿದೆ. ಆದರೆ ಈ ಶಾಸನ ತ್ರುಟಿತವಾಗಿರುವುದರಿಂದ ಯಾರು ಇದನ್ನು ಕೆತ್ತನೆ ಮಾಡಿದರು ಅಥವಾ ಯಾರು ಇದನ್ನು ಹಾಕಿಸಿದರು ಎಂದು ತಿಳಿದು ಬಂದಿಲ್ಲ. ಇದಕ್ಕೆ ತಪ್ಪಿ ನಡೆದರೆ, ಅಂದರೆ ಇದಕ್ಕೆ ಯಾರಾದರೂ ವಿರುದ್ಧವಾಗಿ ನಡ್ಕೊಂಡ್ರೆ ವಾರಣಾಸಿಯಲ್ಲಿ ತಂದೆ ತಾಯಿಯನ್ನು ಕೊಂದ ಪಾಪಕ್ಕೆ ಈಡಾಗುವರೆಂದು ಈ ಶಾಸನ ಹೇಳುತ್ತೆ ಸ್ನೇಹಿತರೆ. ಶಾಸನದ ಕೆಳಗಡೆ ಕತ್ತೆ, ಹಂದಿ ಹಾಗೂ ಮನುಷ್ಯರ ಚಿತ್ರ ಬಹಳ ಕೆಟ್ಟದಾದ ಶಾಪಾಶಯವಾದ ಕತ್ತೆಯ ಮರ್ಮಾಂಗ ಕಲ್ಲುಪ್ಪು ಎಂದು ಹೇಳುತ್ತದೆ. ಹಂದಿಯ ಚಿತ್ರಣ ಯಾಕೆ ಹಾಕಿರಪ್ಪ ಅಂತ ಹೇಳಿದ್ರೆ, ಈ ಶಾಸನವು ಏನಾದರೂ ಯಾವುದಾದ್ರು ಮುಸ್ಲಿಂ ಸುಲ್ತಾನರು ದಾಳಿ ಮಾಡಿ ಈ ಶಾಸನವನ್ನು ನಾಶ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಮೆಕ್ಕಾ ಮದೀನಾದಲ್ಲಿ ಹಂದಿ ಕೊಂದು ತಿಂದ ಶಾಪಕ್ಕೆ ಬಲಿಯಾಗುವರೆಂದು ಈ ಶಾಸನ ಹೇಳುತ್ತೆ ಸ್ನೇಹಿತರೆ. ಇದಾಗಿತ್ತು ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗಿತ್ತಂತ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.